Karnataka government has launched work on a 2.5 kilometer twin tunnel road between Mekli Circle and Hebbal, with Chief Minister D.K. Shivkumar assuring that the project will be completely toll-free. The tunnel being built by the Bengaluru Development Authority will use the cut and cover method and is aimed at reducing congestion on one of the city's busiest corridors. The Chief Minister said the project is part of a long-term infrastructure plan for Bengaluru. He also announced that the government has proposed a 17-kilometer tunnel from Hebbal to Silk Fort, which is expected to be completed in 3 to 4 years. He said Bengaluru now has a population of around 1.4 crore and nearly 1.35 crore vehicles, making infrastructure projects essential. He added that development projects worth 1.5 lakh crore rupees have been planned for the city. However, the project has drawn criticism from urban mobility experts and the opposition. BJP MP Tejasvi Surya argued that the tunnel could simply shift traffic congestion to Mekli Circle. Experts and civic groups have also questioned the traffic projections, saying the upcoming blue and pink metro lines and the suburban rail network may reduce congestion in the corridor. They suggested that expanding BMTC services and improving pedestrian infrastructure would be a better use of funds. ಯಾಕೆ ಈ ಕಾರಿಡಾರ್ ಇದು ನಿಮಗೆಲ್ಲ ಆಶ್ಚರ್ಯ ಇರ್ಬೋದು. ಈಗಾಗಲೇ ನಾನು ಸುಮಾರು 17 ಕಿಲೋಮೀಟರ್ ಕಾರಿಡಾರನ್ನು ಈಗಾಗಲೇ ಇಲ್ಲಿಂದ ಹಿಡಿದು ಸಿಲ್ಕ್ ಜಂಕ್ಷನ್ವರೆಗೂ ಆಗುವಂಥದ್ದು ಒಂದು ದೊಡ್ಡ ಟನಲನ್ನು ಈಗಾಗಲೇ ಪ್ರಸ್ತಾವನೆ ಮಾಡಿ ಕ್ಯಾಬಿನೆಟ್ಗೆ ಈಗ ಬರ್ತಾ ಇದೆ. ಈ ಮಧ್ಯದಲ್ಲಿ ಅದು 3-4 ವರ್ಷ ಆಗ್ತದೆ. ಈ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ BDA ವತಿಯಿಂದ ಸುರೇಶು ನಾವು ಕೃಷ್ಣ ಬೈರೇಗೌಡರೆಲ್ಲ ಮಾತಾಡಿಕೊಂಡು ಸ್ವಲ್ಪ ರಿಲೀಫ್ ಕೊಟ್ಟಿದ್ದೇವೆ. ಆದರೆ ಇನ್ನೂ ಒಂದು ದೊಡ್ಡ ರಿಲೀಫ್ ಕೊಡಬೇಕು ಅಂತೇಳಿ ಈ ಏನು ಸುಮಾರು 2ಕ್ಕೂ ಹೆಚ್ಚು ಕಿಲೋಮೀಟರ್ ಈ ಟನಲ್ ಇದೆ, ಕಟ್ ಆ್ಯಂಡ್ ಕವರ್ ಟನಲ್ ಬೋರಿಂಗಲ್ಲ, ಕಟ್ ಆ್ಯಂಡ್ ಇಲ್ಲಿ ನಿಮಗೆಲ್ಲ ಪ್ಲ್ಯಾನ್ ಕಾಣ್ತದೆ. ಇದನ್ನು ಮೇಕ್ರಿ ಸರ್ಕಲ್ವರೆಗೂ ತೆಗೆದುಕೊಂಡು ಹೋಗಿ ಇದನ್ನು ಟ್ರಾಫಿಕ್ನ ಬಿಡಬೇಕು. ಯಾಕೆಂದರೆ ಬೆಂಗಳೂರು ಉತ್ತರ ವಿಪರೀತ ಬೆಳೀತಾ ಇದೆ. ಈ ಬೆಂಗಳೂರು ಎಷ್ಟಿದೆಯೋ ಅಷ್ಟೇ ಬೆಂಗಳೂರು ಈ ಹೆಬ್ಬಾಳ್ ಲೇಕಿಂದ ಮುಂದಕ್ಕೂ ಕೂಡ ಬೆಳೀತಾ ಇದೆ. ಅದಕ್ಕೆ ನಾವು ಇದು ಒಂದು ಎಂಟ್ರಿ ಪಾಯಿಂಟ್, ಇದು ಹೆಬ್ಬಾಗಿಲು, ಬೆಂಗಳೂರಿಗೆ ಹೆಬ್ಬಾಗಿಲಾದಂಗೆ ಹೆಬ್ಬಾಳ್ ಸರ್ಕಲ್ ಆಗೋಗಿದೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಬೆಂಗಳೂರು ಒಳಗಡೆ ಹೋಗ್ಬೇಕಾದ್ರೆ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಕಟ್ ಆ್ಯಂಡ್ ಕವರ್ ಟನಲನ್ನು ಸುಮಾರು 2.2 ಕಿಲೋಮೀಟರ್ ಅಷ್ಟು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ ಟನಲ್ ಟೋಲ್ ಫ್ರೀ ಟನಲ್, ಯಾರು ಕೂಡ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾರು ಕೂಡ ಇದರ ಜವಾಬ್ದಾರಿಯನ್ನು BDA ಅವರೇ ಇದನ್ನು ವಹಿಸ್ಕೊಂಡಿದ್ದಾರೆ. ಅವರೇ ಇದನ್ನು ಮಾಡ್ತಾ ಇದ್ದಾರೆ. ಅವರವರ ಏನೇನು ಸಂಪತ್ತಿತ್ತು, ಏನೇನು ಹಣ ಇತ್ತು ಅದಕ್ಕೆ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ BDA ಮತ್ತು ಚೇರ್ಮನ್ರು ಮತ್ತು ಅವರೆಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.